2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಾಲಾವಕಾಶ ಸಾಕಷ್ಟಿರುವ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಸಾಲು ಸಾಲು ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತಹದ್ದು. ಇದರ ಸಾಲಿಗೆ ವಿಭಿನ್ನವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಮನ ಸೆಳೆಯುವ ಸಲುವಾಗಿ ಯುವ ಮುಖಂಡ ಹಾಗೂ ಟಿಕೆಟ್ ಆಕಾಂಕ್ಷಿ ರೇಸ್ನಲ್ಲಿರುವಂತಹ ಅಭ್ಯರ್ಥಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರೇ ಮೃತಪಟ್ಟರೂ ಸಹ ಅವರಿಗೆ ಧನ ಸಹಾಯ ಮಾಡುವುದರ ಮುಖಾಂತರ ಎಲ್ಲರ ಗಮನವನ್ನ ಸೆಳೆಯುವಲ್ಲಿ ಮುಂದಾಗಿರುವಂತಹದ್ದು. ಇಷ್ಟಕ್ಕೂ ಯಾರು ಆ ವ್ಯಕ್ತಿ, ಯಾವ ರೀತಿ ಆ ಧನ ಸಹಾಯವನ್ನ ಪಡೆದುಕೊಳ್ಳಬೇಕು ಎಂಬ ಕಂಪ್ಲೀಟ್ ವಿಡಿಯೋವನ್ನ ಈ ಮುಖಾಂತರ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ. ಇದಕ್ಕೂ ಮುನ್ನ News18 ಡಿಜಿಟಲ್ ಆಪ್ ನಲ್ಲಿಯೂ ಲಭ್ಯವಿದೆ. ಜೊತೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿಯೂ ಇದೆ. ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯ ರಂಗು ದಿನೇ ದಿನೇ ರಂಗೇರ್ತಾ ಇರುವಂತಹದ್ದು. ಇನ್ನು ಚುನಾವಣೆಗೆ ಸಾಕಷ್ಟು ಕಾಲಾವಕಾಶ ಹಾಗೂ ದಿನಗಳು ಸಹ ಇರುವಂತಹದ್ದು. ಈ ಬೆನ್ನಲ್ಲೇ ಮತದಾರರನ್ನ ಸೆಳೆಯುವ ಸಲುವಾಗಿ ಅಭ್ಯರ್ಥಿಗಳು ಬಹಳಷ್ಟು ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇರುವಂತಹದ್ದು. ಸೊ ಈ ಸಾಲಿನಲ್ಲಿ ಯುವ ಮುಖಂಡ ಹರೀಶ್ ರೆಡ್ಡಿ ಎಂಬ ವ್ಯಕ್ತಿ, ಅದರಲ್ಲಿಯೂ ಸಹ ಮುಂದಿನ ಟಿಕೆಟ್ ಆಕಾಂಕ್ಷಿಯಾಗಿ ಗುರುತಿಸಿಕೊಳ್ತಾ ಇರುವಂತಹ ಈ ಸಮಾಜ ಸೇವಕ, ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಮೃತಪಟ್ಟರೂ ಸಹ ಅವರ ಅಂತ್ಯ ಸಂಸ್ಕಾರಕ್ಕೆ ನೆರವಾಗುವುದಾಗಿ ಸಂಕಲ್ಪವನ್ನ ಮಾಡಿರುವಂತಹದ್ದು. ಸೊ ಈ ವಿಶೇಷ ದಿನ ಎಲ್ಲರ ಗಮನವನ್ನ ಸೆಳೆಯುವ ಸಲುವಾಗಿ ಹರೀಶ್ ರೆಡ್ಡಿ ತಮ್ಮ ನೂರಾರು ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವಂತಹ ಭೋಗನಂದೀಶ್ವರನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಸಂಕಲ್ಪವನ್ನ ಮಾಡಿಕೊಳ್ಳುವುದರ ಮುಖಾಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರುವಂತಹ ಬಡವರು, ದೀನ ದಲಿತರು ಹಾಗೂ ಅಸಹಾಯಕರಿಗೆ ನೆರವಾಗುವ ಸಲುವಾಗಿ ಈ ಒಂದು ಯೋಜನೆ ಮಾಡುತ್ತಿರುವುದಾಗಿ ಭರವಸೆಯನ್ನ ಕೊಟ್ಟಿರುವಂತಹದ್ದು. ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ರೀತಿಯಾದಂತಹ ಬಡಜನತೆ ಹಾಗೂ ದೀನ ದಲಿತರು ಸಹ ಇರುವಂತಹದ್ದು. ಈ ಹಿನ್ನೆಲೆ ಅವರಿಗೆ ಆಸರೆಯಾಗುವಂತಹ ದೃಷ್ಟಿಯಿಂದ ಈ ಒಂದು ರೀತಿಯಾದಂತಹ, ಅಂದ್ರೆ ಮೃತಪಟ್ಟವರಿಗೆ 5,000 ರೂಪಾಯಿ ಅಂತ್ಯ ಸಂಸ್ಕಾರಕ್ಕೆ ನೆರವಾಗುವಂತಹ ಭರವಸೆಯನ್ನು ಸಹ ಕೊಟ್ಟಿರುವಂತಹದ್ದು. ಸದ್ಯ ಇದೇ ಯೋಜನೆ ಈಗ ಕ್ಷೇತ್ರದ ಜನರ ಬಹಳಷ್ಟು ಮನ ಗೆದ್ದಿರುವಂತಹದ್ದು. ಯಾಕೆಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಅಂತ್ಯ ಸಂಸ್ಕಾರಕ್ಕೂ ಸಹ ಹಣವಿಲ್ಲದೆ ಬಹಳಷ್ಟು ರೀತಿಯಾದಂತಹ ಪರದಾಟ ನಡೆಸ್ತಾ ಇರುವಂತಹ ಪರಿಸ್ಥಿತಿಗಳು ಸಹ ನಾವು ಗಮನಿಸಿರಬಹುದು. ಸೊ ಈ ಹಿನ್ನೆಲೆ ಅವರಿಗೆ ನೆರವಾಗುವ ಉದ್ದೇಶದಿಂದ ಅವರ ಮನೆಯ ಮಗನಾಗಿ ನಾನು ಇಂತಹ ಕೆಲಸವನ್ನ ಮಾಡುತ್ತಿರುವುದಾಗಿ ಮಾಧ್ಯಮಗಳೊಂದಿಗೆ ಹರೀಶ್ ರೆಡ್ಡಿ ಮಾಹಿತಿಯನ್ನ ನೀಡಿದ್ದಾರೆ. ಮಕರ ಸಂಕ್ರಾಂತಿಗೆ ಸಮ ಇವತ್ತಿನ ಒಂದು ದಿನ, ಅದು ಪರಮೇಶ್ವರನ ದಿನ. ಆ ದಿನದ ವಿಶೇಷ ಅಂಗವಾಗಿ ಶ್ರೀ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ, ಅದರಲ್ಲೂ ಕೂಡ ವಿಶೇಷವಾಗಿ ರೈತರಿಗೆ ಉತ್ತಮವಾದ ಬೆಳೆ, ಮಳೆ ಎಲ್ಲನೂ ಕೂಡ ಆಗಿ ಅವ್ರ ಕುಟುಂಬಗಳು ಸಮೃದ್ಧಿಯಿಂದ ಬೆಳಗಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ದಿನ ಶ್ರೀ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಅದೇ ರೀತಿ ಇವತ್ತು ಆ ಪರಮೇಶ್ವರನ ಆಶೀರ್ವಾದದಿಂದ ಇವಾಗ ಬರುವಾಗ ಈಶ್ವರ, ಹೋಗುವಾಗ ನಶ್ವರ. ಏನೂ ಇರಲ್ಲ ನಮ್ಮ ಕೈಯಲ್ಲಿ. ಬರೋವಾಗನೂ ನಾವು ಈಶ್ವರ ಅಂದ್ಕೊಂಡು ಬರ್ತೀವಿ, ಹೋಗೋವಾಗ ನಶ್ವರ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಖಾಲಿಯಾಗಿ ಹೋಗ್ತೀವಿ. ಆ ಖಾಲಿಯಾಗಿ ಹೋಗೋದನ್ನು ಕೂಡ ಸುಭಿಕ್ಷವಾಗಿ ಶಿವನ ಪಾದ ಸೇರಲಿ ಅಂತ. ಈಗ ಆದಿನೂ ಶಿವನೇ, ಅಂತ್ಯನೂ ಶಿವನೇ ಆಗಿರೋದ್ರಿಂದ ಇವತ್ತು ಅನೇಕ ಕುಟುಂಬಗಳಲ್ಲಿ ಇವತ್ತಿನ ದಿನ ಏನು ಒಂದು ನಿಧನರಾದರೆ ಅವ್ರ ಅಂತ್ಯಕ್ರಿಯೆ ಮಾಡೋಕ್ಕೂ ಕೂಡ ಕೆಲವೊಂದು ಕುಟುಂಬಗಳಲ್ಲಿ ಸಮಸ್ಯೆ ಆಗಿರ್ತದೆ. ಆ ಕುಟುಂಬಗಳ ಮನೆಯ ಮಗನಾಗಿ, ಅವ್ರ ಅಣ್ಣ ತಮ್ಮನಾಗಿ ನಾನು ಇವತ್ತು ನಿಂತ್ಕೊಳ್ಬೇಕು ಅಂತ ಒಂದು ನಿರ್ಧಾರ ಮಾಡಿ ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಆ ಪರಮೇಶ್ವರನ ಆಶೀರ್ವಾದದಿಂದ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ, ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕಿನ ಅರ್ಹ ಬಡವರಿಗೆ, ಅದರಲ್ಲೂ ಕೂಡ ಶೋಷಿತರಿಗೆ ಇವತ್ತಿನ ದಿನ 5,000 ರೂಪಾಯಿ ಅವರ ಒಂದು ಅಂತ್ಯಕ್ರಿಯೆ ಕರ್ಮಗಳಿಗೆ ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಆ ಎಲ್ಲರ ಆಶೀರ್ವಾದ, ಎಲ್ಲರ ಶ್ರೀರಕ್ಷೆ, ಅದರಲ್ಲೂ ಕೂಡ ಪರಮೇಶ್ವರನ ಶ್ರೀರಕ್ಷೆ ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಜನತೆ ಮೇಲೆ ಇರಲಿ ಅಂತ ನಾನು ಮತ್ತೊಮ್ಮೆ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು
ಹರೀಶ್ ರೆಡ್ಡಿ ಘೋಷಿಸಿರುವಂತಹ ಈ ಒಂದು ಯೋಜನೆಯನ್ನ ನಾವು ಯಾವ ರೀತಿ ಒಂದು ಪರಿಹಾರವನ್ನ ಪಡೆದುಕೊಳ್ಳಬೇಕು ಎಂಬ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವರ ಮುಖಂಡರ ಗಮನಕ್ಕೆ ತಂದ್ರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಧನ ಸಹಾಯವನ್ನ ಕ್ಷಣ ಮಾತ್ರದಲ್ಲಿ ತಲುಪಿಸುವಂತಹ ಯೋಜನೆಯನ್ನ ಕೈಗೆತ್ತಿಕೊಂಡಿರುವಂತಹದ್ದು. ಜೊತೆಗೆ ದಿನದ 24 ಗಂಟೆಗಳ ಕಾಲ ಈ ಒಂದು ಯೋಜನೆಯನ್ನ ಚಾಲ್ತಿಯಲ್ಲಿರುವಂತೆ ಹರೀಶ್ ರೆಡ್ಡಿ ಅವರು ಈಗಾಗಲೇ ತಮ್ಮ ಬೆಂಬಲಿಗರು ಹಾಗೂ ಮುಖಂಡರಿಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ನೀಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಒಂದು ರೀತಿಯಾದಂತಹ ವಿಶೇಷ ಹಾಗೂ ವಿಭಿನ್ನ ಯೋಜನೆಯ ಮಾಡುವುದರ ಮುಖಾಂತರ ಎಲ್ಲರ ಗಮನವನ್ನ ಸೆಳೆದಿರುವಂತಹದ್ದು. ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿಧಾನಸಭಾ ಚುನಾವಣೆಗೆ ಬಹಳಷ್ಟು ರೀತಿಯಾದಂತಹ ಕ್ರಮ ಹಾಗೂ ಕಾಲಾವಕಾಶ ಇರುವಂತಹದ್ದು. ಸೊ ಈ ಬೆನ್ನಲ್ಲೇ ಈ ರೀತಿಯಾದಂತಹ ಗಮನ ಸೆಳೆಯುವಲ್ಲಿ ಮಾಡ್ತಾ ಇರುವಂತಹ ತಂತ್ರಗಾರಿಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರನ್ನ ಮನಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಿದೆ ಎನ್ನಬಹುದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.